ಸರ್ ಮೇಡಮ್ ಆಯ್ತು. ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯಿಂದ ಬಂದಿರೋದು. ಆ್ಯಕ್ಚುಲಿ ನಾವೇನಂದ್ರೆ ಈಗ ಐ ಡೊನೇಷನ್ ಫಾರ್ಟ್ನೈಟ್ ಅಂತ ನಡೆಸ್ತಾ ಇದ್ದೀವಿ. 28 ಆಗಸ್ಟಿಂದ ಸೆಪ್ಟೆಂಬರ್ 8ವರೆಗೂ ಕೂಡ ಐ ಡೊನೇಷನ್ ಅವೇರ್ನೆಸ್ ಅಂತ ಮಾಡ್ತಾ ಇದ್ದೀವಿ. ಒಂದು ಥಿಂಗ್ ಎಲ್ಲರಿಗೂ ಗೊತ್ತಿರ್ಬೋದು, ನೇತ್ರದಾನ ಮಹಾದಾನ ಅಂತ. ಸ್ವಲ್ಪ ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ. ಒಂದು ವಿಷಯ ಏನಂದರೆ, ಈಗಿನ ಜನ್ರೇಷನಲ್ಲಿ ಯೂತ್ಗೆ ಎಸ್ಪೆಷಲಿ ಯಾವ ಥರ ನೇತ್ರದಾನ ಮಾಡಬೇಕು, ಏನು ಮಾಡಬೇಕು, ನೇತ್ರದಾನ ಮಾಡಿ ಏನೋ ಭಯ ಅಂದ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ಅದು ಏನೂ ಇರಲ್ಲ. ಏನಕ್ಕೆ ಅಂತ ಒಂದು ಕಣ್ಣಿನಿಂದ ನಾವು ಇಬ್ಬರಿಗೆ ದಾನ ಮಾಡಿ ಅವರಿಗೆ ನಾವು ಕಣ್ಣಿನ ಅವೇರ್ನೆಸ್ ಕೊಡ್ಬೋದು. ಒಂದು ಥಿಂಗ್ ಅಂತಂದರೆ ಒಂದು ಥಿಂಗ್ ಅಂದರೆ ನಾವೀಗ ಏನು ಮಾಡ್ತಿದ್ದೀವಿ ಅಂದರೆ, ಈ ಐ ಡೊನೇಷನ್ ಪ್ಲೆಡ್ಜ್ ಫಾರ್ಮ್ ಅಂತ ಇರುತ್ತೆ. ಅದನ್ನು ನಾವು ಅವ್ರಿಗೆ ಕೊಟ್ಟರೆ ಅದರಲ್ಲಿ ಎನ್ರೋಲ್ಮೆಂಟ್ ಆಗ್ಬೋದು. ಅವರು ಎನ್ರೋಲ್ಮೆಂಟ್ ಆಗಿ ಅವ್ರನ್ನ ನಾವು ಎನ್ರೋಲ್ಮೆಂಟ್ ಮಾಡಿಕೊಂಡೆ ಅವ್ರ ಐ ಡೊನೇಷನ್ಗೆ ನಮಗೆ ಏನಾದ್ರು ಡೆತ್ ಆಗ್ತಾರೆ, ಏನಾಗ್ತಾರೆ, ಅವಾಗ ನಾವು ಅವರಿಗೆ ಐ ಡೊನೇಷನ್ ಮೂಲಕ ಅವ್ರಿಗೆ ಅವೇರ್ನೆಸ್ನ ಕೊಡ್ಬೋದು. ಇವತ್ತೇನು ಮಾಡ್ತಾಯಿದ್ದೀವಿ ಅಂದರೆ, ಇವತ್ತು ಮದುವೆಯಲ್ಲಿ ನಾವು ಗಂಡು ಹೆಣ್ಣಿಗೂ ಕೂಡ ಐ ಡೊನೇಷನ್ ಫಾರ್ಮ ಫಿಲ್ ಮಾಡಿಸೋದ್ರ ಮೂಲಕ ಪ್ಲೆಡ್ಜ್ ಮಾಡಿಸ್ತಾ ಇದ್ದೀವಿ. ಇವತ್ತು ಎನ್ರೋಲ್ ಮಾಡಿಸ್ತಿದ್ದೀವಿ. ಇದು ಮಾದರಿ ಆಗುತ್ತೆ ಇವತ್ತಿನ ಜನಗಳಿಗೆ, ಇವತ್ತಿನ ಎಲ್ಲ ಯುವಕರುಗಳು ಕೂಡ ಒಂದು ಮಾದರಿಯಾಗಿ ಇವತ್ತು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯಿಂದ ತೋರಿಸ್ತಾ ಇದ್ದೀವಿ. ಈ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು. ಮನೋಹರ್ ಅಂತ, ಸೆಂಟರ್ ಹೆಡ್. ಎಲ್ಲರೂ ಮದುವೆ ಆದರೆ ಹೊರಗಡೆ ಎಲ್ಲೋ ಟ್ರಿಪ್ಗೆ ಟ್ರಾವೆಲ್ಗೆ ಅಂತ ಹೋಗ್ತಾರೆ. ವಿಭಿನ್ನವಾಗಿ ಐಡೊನೇಟ್ ಮಾಡ್ತಾರೆ. ಏನಿದೆ ಉದ್ದೇಶ ಏನು ಸರ್? ಇವಾಗ ನಮ್ದು ಆಲ್ಮೋಸ್ಟ್ 10 ಇಯರ್ಸ್ ಆಯಿತು ಲವ್ ಮಾಡಿ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗ್ತಾ ಇದ್ದೀವಿ. ಇವಾಗ ಬೇರೆ ಎಲ್ಲರೂ ಅಲ್ಲಿ ಟ್ರಿಪ್ಪು ಬೇರೆ ಕಡೆ ಹೋಗಿ ವೇಸ್ಟ್ ಎಕ್ಸ್ಪೆನ್ಸಸ್ ಮಾಡೋಕ್ಕಿಂತ ನಮ್ಮ ಐನ ಡೊನೇಟ್ ಮಾಡಿದ್ರೆ ಅಟ್ಲೀಸ್ಟ್ ಬೇರೆಯವ್ರವರೇ ನೋಡಿ ಆ ಕಣ್ಣಿಂದ ತೃಪ್ತಿ ಪಡ್ಕೋಬೋದಲ್ಲ, ಅವರು ಪ್ರಪಂಚ ನೋಡ್ಬೋದಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಮದುವೆ ದಿನ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದಕ್ಕೆ ವಿಭಿನ್ನವಾಗಿ ಅಂದರೆ ಇದು ಎಲ್ಲರಿಗೂ ಮಾದರಿ ಆಗುವಂಥದ್ದೇ ಮಾಡ್ತಾರಲ್ಲ, ಹೇಗೆ ಮಾದರಿಯಾಗಿ ತೊಗೋಬೋದು ಅವರು. ನಾವು ಮದುವೆ ದಿನ ಮಾಡಿದ್ರೆ ಒಂದು ಸ್ವಲ್ಪ ಇನ್ನೋವೇಟ್ ನಮ್ಮ ಆತ್ಮಕ್ಕೆ ತೃಪ್ತಿ ಸಿಗುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಇಲ್ಲ, ಇಬ್ಬರು ಒಟ್ಟಿಗೆ ಮಾತಾಡಿ ಡಿಸೈಡ್ ಮಾಡಿ ಡೊನೇಟ್ ಮಾಡ್ತಾರೆ.